17 ಗಂಟೆಗಳ ಕಾಲ ತಲಾಶೆ ನಡೆಸಿದಂತಹ ಎಸ್ಐಟಿ ತನಿಖಾ ತಂಡ ಚಿನ್ನಯ್ಯನನ್ನ ತಿಮರೋಡಿ ಅವರ ನಿವಾಸ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅವರ ಸಹೋದರ ಮೋಹನ್ ಕುಮಾರ್ ಅವರ ನಿವಾಸದಲ್ಲಿ ತಲಾಶೆ ನಡೆಸಿದ್ರು. ಆ ಸಂದರ್ಭದಲ್ಲಿ 3 ತಲ್ವಾರ್ ಸಿಕ್ಕಿದೆ. ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ. ಒಂದಷ್ಟು ವಸ್ತುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಚಿನ್ನಯ್ಯನ ಯಾವ ರೂಮಲ್ಲಿ ಇರ್ತಿದ್ದ, ಆತನ ರೂಮಲ್ಲಿ ಏನೆಲ್ಲ ಇತ್ತು, ಅದೆಲ್ಲವನ್ನು ಕೂಡ ಜಪ್ತಿ ಮಾಡುವಂತ ಕೆಲಸವನ್ನ ಎಸ್ಐಟಿ ನಿನ್ನೆ ಮಾಡಿದೆ. ಆಗ ಬಗೆದಷ್ಟು ಬಯಲಾಗಿದೆ ತಿಮರೋಡಿ ಗ್ಯಾಂಗ್ನ ಬಂಡವಾಳ. ನಿನ್ನೆ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಟೀಮ್ನಿಂದ ಸತತ 17 ಗಂಟೆ ಕಾಲ ತಲಾಶ್ ನಡೀತು. ಆ ಸಂದರ್ಭದಲ್ಲಿ ಮೊಬೈಲ್, ಲ್ಯಾಪ್ಟಾಪ್ ಜೊತೆ ತಲ್ವಾರ್ ಕೂಡ ಪತ್ತೆ ಆಗುತ್ತೆ. 3 ತಲ್ವಾರ್ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಪೊಲೀಸರು ಮಹೇಶ್ ಶೆಟ್ಟಿ ಪತ್ನಿ, ಮಗಳ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐಟಿ ಅವರು ಧರ್ಮಸ್ಥಳದ ವಿರುದ್ಧ ಸಂಚು ನಡೆಸಲು ಸಂಗ್ರಹಿಸಿದ್ದ ದಾಖಲೆಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಮಹತ್ವದ ಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಂತಹ ಪೊಲೀಸ್ ಅಧಿಕಾರಿಗಳು. ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ನೋಡಿ, ನಿನ್ನೆ 17 ಗಂಟೆ ನಿರಂತರವಾಗಿ ತಲಾಶ್ ನಡೀತೆ, ಅದು 2 ಮನೆಗಳಲ್ಲಿ. ಈ ಸಂದರ್ಭದಲ್ಲಿ ಒಂದಷ್ಟು ಷಡ್ಯಂತ್ರದ ದಾಖಲೆ ಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಏನದು ಆ ಪತ್ರಗಳು? ಆ ಪತ್ರಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಹೌದು ನಾಗೇಂದ್ರ ಬಾಬು, ನಿನ್ನೆ 17 ಗಂಟೆಗಳ ತಲಾಶ್ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ. 2 ಮನೆಯಲ್ಲೂ ಕೂಡ ನಿರಂತರವಾಗಿ ತಲಾಶ್ ಮಾಡಿದ್ರು. 9 ಗಂಟೆಗೆ ಆರಂಭವಾದಂತಹ ತಲಾಶ್ ಬೆಳಗ್ಗೆ 2 ಗಂಟೆವರೆಗೂ ಕೂಡ ಮುಂದುವರಿದಿತ್ತು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಹುಡುಕಾಟದ ಸಂದರ್ಭದಲ್ಲಿ ಪ್ರಮುಖವಾಗಿ 2 ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಈ ರೀತಿಯಾದಂತಹ ವಸ್ತುಗಳು ಸಿಕ್ಕಿದೆ. ಅದರ ಜೊತೆಗೆ ತಿಮರೋಡಿ ಅವರ ಮನೆಯಲ್ಲಿ 3 ತಲವಾರುಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ತಿಮರೋಡಿ ಅವರ ಪತ್ನಿ ಮತ್ತು ಪುತ್ರಿ ಮತ್ತು ಮಗನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಒಂದಷ್ಟು ಮಹತ್ತರವಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತಹ ಒಂದಷ್ಟು ದಾಖಲೆ ಪತ್ರಗಳು ಕೂಡ ಅವರ ಮನೆಯಲ್ಲಿತ್ತು. ಅದು ಬಹಳಷ್ಟು ದೊಡ್ಡ ದಾಖಲೆ ಪತ್ರಗಳು ಅಂತ ಹೇಳಲಾಗ್ತಿದೆ. ಅದನ್ನು ಕೂಡ ಈಗಾಗಲೇ ಎಸ್ಐಟಿ ವಶಕ್ಕೆ ಪಡೆದಿರುವಂತದ್ದು. ಅದನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು ದಾಖಲೆ ಪತ್ರ ಇದೆಯಲ್ಲ, ಅದು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ಆಗ್ತಾ ಇರುವಂತದ್ದು. ಆ ಒಂದು ದಾಖಲೆ ಪತ್ರ ಒಂದು ಸಂಚಿಗೆ ಸಂಬಂಧಿಸಿದಂತ ದಾಖಲೆ ಪತ್ರ ಅಂತ ಹೇಳಲಾಗ್ತಿದೆ. ಅದಕ್ಕಾಗಿ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಯಾವ ಸಂಚು, ಯಾರ ವಿರುದ್ಧವಾಗಿ ನಡೆಸಿದಂತಹ ಸಂಚು ಆಗಿತ್ತು, ಈ ರೀತಿಯಾದಂತಹ ಪರಿಶೀಲನೆಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್. 17 ಗಂಟೆಗಳ ಕಾಲ ತಲಾಶೆ ನಡೆಸಿದಂತಹ ಎಸ್ಐಟಿ ತನಿಖಾ ತಂಡ ಚಿನ್ನಯ್ಯನನ್ನ ತಿಮರೋಡಿ ಅವರ ನಿವಾಸ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅವರ ಸಹೋದರ ಮೋಹನ್ ಕುಮಾರ್ ಅವರ ನಿವಾಸದಲ್ಲಿ ತಲಾಶೆ ನಡೆಸಿದ್ರು. ಆ ಸಂದರ್ಭದಲ್ಲಿ 3 ತಲ್ವಾರ್ ಸಿಕ್ಕಿದೆ. ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ. ಒಂದಷ್ಟು ವಸ್ತುಗಳನ್ನ ಕೂಡ ಜಪ್ತಿ ಮಾಡಿದ್ದಾರೆ. ಚಿನ್ನಯ್ಯನ ಯಾವ ರೂಮಲ್ಲಿ ಇರ್ತಿದ್ದ, ಆತನ ರೂಮಲ್ಲಿ ಏನೆಲ್ಲ ಇತ್ತು, ಅದೆಲ್ಲವನ್ನು ಕೂಡ ಜಪ್ತಿ ಮಾಡುವಂತ ಕೆಲಸವನ್ನ ಎಸ್ಐಟಿ ನಿನ್ನೆ ಮಾಡಿದೆ. ಆಗ ಬಗೆದಷ್ಟು ಬಯಲಾಗಿದೆ ತಿಮರೋಡಿ ಗ್ಯಾಂಗ್ನ ಬಂಡವಾಳ. ನಿನ್ನೆ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಟೀಮ್ನಿಂದ ಸತತ 17 ಗಂಟೆ ಕಾಲ ತಲಾಶ್ ನಡೀತು. ಆ ಸಂದರ್ಭದಲ್ಲಿ ಮೊಬೈಲ್, ಲ್ಯಾಪ್ಟಾಪ್ ಜೊತೆ ತಲ್ವಾರ್ ಕೂಡ ಪತ್ತೆ ಆಗುತ್ತೆ. 3 ತಲ್ವಾರ್ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಪೊಲೀಸರು ಮಹೇಶ್ ಶೆಟ್ಟಿ ಪತ್ನಿ, ಮಗಳ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐಟಿ ಅವರು ಧರ್ಮಸ್ಥಳದ ವಿರುದ್ಧ ಸಂಚು ನಡೆಸಲು ಸಂಗ್ರಹಿಸಿದ್ದ ದಾಖಲೆಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಮಹತ್ವದ ಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಂತಹ ಪೊಲೀಸ್ ಅಧಿಕಾರಿಗಳು. ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ನೋಡಿ, ನಿನ್ನೆ 17 ಗಂಟೆ ನಿರಂತರವಾಗಿ ತಲಾಶ್ ನಡೀತೆ, ಅದು 2 ಮನೆಗಳಲ್ಲಿ. ಈ ಸಂದರ್ಭದಲ್ಲಿ ಒಂದಷ್ಟು ಷಡ್ಯಂತ್ರದ ದಾಖಲೆ ಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಏನದು ಆ ಪತ್ರಗಳು? ಆ ಪತ್ರಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ?
ಹೌದು ನಾಗೇಂದ್ರ ಬಾಬು, ನಿನ್ನೆ 17 ಗಂಟೆಗಳ ತಲಾಶ್ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ. ಎರಡೂ ಮನೆಯಲ್ಲೂ ಕೂಡ ನಿರಂತರವಾಗಿ ತಲಾಶ್ ಮಾಡಿದ್ರು. 9 ಗಂಟೆಗೆ ಆರಂಭವಾದಂತಹ ತಲಾಶ್ ಬೆಳಗ್ಗೆ 2 ಗಂಟೆವರೆಗೂ ಕೂಡ ಮುಂದುವರಿದಿತ್ತು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಹುಡುಕಾಟದ ಸಂದರ್ಭದಲ್ಲಿ ಪ್ರಮುಖವಾಗಿ 2 ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಈ ರೀತಿಯಾದಂತಹ ವಸ್ತುಗಳು ಸಿಕ್ಕಿದೆ. ಅದರ ಜೊತೆಗೆ ತಿಮರೋಡಿ ಅವರ ಮನೆಯಲ್ಲಿ 3 ತಲವಾರುಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ತಿಮರೋಡಿ ಅವರ ಪತ್ನಿ ಮತ್ತು ಪುತ್ರಿ ಮತ್ತು ಮಗನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಒಂದಷ್ಟು ಮಹತ್ತರವಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆ ಪತ್ರಗಳು ಕೂಡ ಅವರ ಮನೆಯಲ್ಲಿತ್ತು. ಅದು ಬಹಳಷ್ಟು ದೊಡ್ಡ ದಾಖಲೆ ಪತ್ರಗಳು ಅಂತ ಹೇಳಲಾಗ್ತಿದೆ. ಅದನ್ನು ಕೂಡ ಈಗಾಗಲೇ SIT ವಶಕ್ಕೆ ಪಡೆದಿರುವಂತದ್ದು. ಅದನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು ದಾಖಲೆ ಪತ್ರ ಇದೆಯಲ್ಲ, ಅದು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ಆಗ್ತಾ ಇರುವಂತದ್ದು. ಆ ಒಂದು ದಾಖಲೆ ಪತ್ರ ಒಂದು ಸಂಚಿಗೆ ಸಂಬಂಧಿಸಿದಂತ ದಾಖಲೆ ಪತ್ರ ಅಂತ ಹೇಳಲಾಗ್ತಿದೆ. ಅದಕ್ಕಾಗಿ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಯಾವ ಸಂಚು, ಯಾರ ವಿರುದ್ಧವಾಗಿ ನಡೆಸಿದಂತಹ ಸಂಚು ಆಗಿತ್ತು, ಈ ರೀತಿಯಾದಂತಹ ಪರಿಶೀಲನೆಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್. 17 ಗಂಟೆಗಳ ಕಾಲ ತಲಾಶ್ ನಡೆಸಿದಂತಹ SIT ತನಿಖಾ ತಂಡ ಚಿನ್ನಯ್ಯನನ್ನ ತಿಮರೋಡಿ ಅವರ ನಿವಾಸ, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅವರ ಸಹೋದರ ಮೋಹನ್ ಕುಮಾರ್ ಅವರ ನಿವಾಸದಲ್ಲಿ ತಲಾಶ್ ನಡೆಸಿದ್ರು. ಆ ಸಂದರ್ಭದಲ್ಲಿ 3 ತಲ್ವಾರ್ ಸಿಕ್ಕಿದೆ. ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ. ಒಂದಷ್ಟು ವಸ್ತುಗಳನ್ನ ಕೂಡ ಜಪ್ತಿ ಮಾಡಿದ್ದಾರೆ. ಚಿನ್ನಯ್ಯನ ಯಾವ ರೂಮಲ್ಲಿ ಇರ್ತಿದ್ದ, ಆತನ ರೂಮಲ್ಲಿ ಏನೆಲ್ಲ ಇತ್ತು, ಅದೆಲ್ಲವನ್ನು ಕೂಡ ಜಪ್ತಿ ಮಾಡುವಂತ ಕೆಲಸವನ್ನ SIT ನಿನ್ನೆ ಮಾಡಿದೆ. ಆಗ ಬಗದಷ್ಟು ಬಯಲಾಗಿದೆ ತಿಮರೋಡಿ ಗ್ಯಾಂಗ್ನ ಬಂಡವಾಳ. ನಿನ್ನೆ ತಿಮರೋಡಿ ಮನೆಯಲ್ಲಿ SIT ಟೀಮ್ನಿಂದ ಸತತ 17 ಗಂಟೆ ಕಾಲ ತಲಾಶ್ ನಡೀತು. ಆ ಸಂದರ್ಭದಲ್ಲಿ ಮೊಬೈಲ್, ಲ್ಯಾಪ್ಟಾಪ್ ಜೊತೆ ತಲ್ವಾರ್ ಕೂಡ ಪತ್ತೆ ಆಗುತ್ತೆ. 3 ತಲ್ವಾರ್ ವಶಕ್ಕೆ ಪಡೆದಿರುವಂತಹ SIT ಪೊಲೀಸರು ಮಹೇಶ್ ಶೆಟ್ಟಿ ಪತ್ನಿ, ಮಗಳ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. SIT ಅವರು ಧರ್ಮಸ್ಥಳದ ವಿರುದ್ಧ ಸಂಚು ನಡೆಸಲು ಸಂಗ್ರಹಿಸಿದ್ದ ದಾಖಲೆಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಮಹತ್ವದ ಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಂತಹ ಪೊಲೀಸ್ ಅಧಿಕಾರಿಗಳು. ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ನೋಡಿ, ನಿನ್ನೆ 17 ಗಂಟೆ ನಿರಂತರವಾಗಿ ತಲಾಶ್ ನಡೀತಾ, ಅದು 2 ಮನೆಗಳಲ್ಲಿ. ಈ ಸಂದರ್ಭದಲ್ಲಿ ಒಂದಷ್ಟು ಷಡ್ಯಂತ್ರದ ದಾಖಲೆ ಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಏನದು ಆ ಪತ್ರಗಳು? ಆ ಪತ್ರಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಹೌದು ನಾಗೇಂದ್ರ ಬಾಬು, ನಿನ್ನೆ 17 ಗಂಟೆಗಳ ತಲಾಶ್ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ. ಎರಡೂ ಮನೆಯಲ್ಲೂ ಕೂಡ ನಿರಂತರವಾಗಿ ತಲಾಶ್ ಮಾಡಿದ್ರು. 9 ಗಂಟೆಗೆ ಆರಂಭವಾದಂತಹ ತಲಾಶ್ ಬೆಳಗ್ಗೆ 2 ಗಂಟೆವರೆಗೂ ಕೂಡ ಮುಂದುವರಿದಿತ್ತು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಹುಡುಕಾಟದ ಸಂದರ್ಭದಲ್ಲಿ ಪ್ರಮುಖವಾಗಿ 2 ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಈ ರೀತಿಯಾದಂತಹ ವಸ್ತುಗಳು ಸಿಕ್ಕಿದೆ. ಅದರ ಜೊತೆಗೆ ತಿಮರೋಡಿ ಅವರ ಮನೆಯಲ್ಲಿ 3 ತಲವಾರುಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ತಿಮರೋಡಿ ಅವರ ಪತ್ನಿ ಮತ್ತು ಪುತ್ರಿ ಮತ್ತು ಮಗನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಒಂದಷ್ಟು ಮಹತ್ತರವಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆ ಪತ್ರಗಳು ಕೂಡ ಅವರ ಮನೆಯಲ್ಲಿತ್ತು. ಅದು ಬಹಳಷ್ಟು